ದ್ರವ್ಯದ 3 ಸ್ಥಿತಿಗಳಾದಂಥ ಘನ, ದ್ರವ, ಅನಿಲಗಳಲ್ಲಿ ಕಣಗಳ ಜೋಡಣೆ ಯಾವ ರೀತಿಯಾಗಿರುತ್ತದೆ ಎಂದು ಈ ಪ್ರಯೋಗದ ಮೂಲಕ ನೋಡೋಣ ಮಕ್ಕಳ. ಘನ ವಸ್ತುವಿನಲ್ಲಿ ಕಣಗಳ ಜೋಡಣೆ ಯಾವ ರೀತಿಯಾಗಿರುತ್ತೆ? ಒತ್ತೊತ್ತಾಗಿರುತ್ತೆ ಅಲ್ವಾ? ಯಾವ ರೀತಿ? ಈ ರೀತಿಯಾಗಿ ಒತ್ತೊತ್ತಾಗಿರುತ್ತೆ. ನೆಕ್ಸ್ಟು, ಅನಿಲ ವಸ್ತುವಿನಲ್ಲಿ ಕಣಗಳ ಜೋಡಣೆ ಹೆಂಗಿರುತ್ತೆ ಹೇಳ್ರಿ? ಹೇಗಿರುತ್ತೆ? ವಿರಳವಾಗಿ ಈ ಥರ ಬಿಡಿಯಾಗಿರುತ್ತೆ. ನೆಕ್ಸ್ಟ್, ಅನಿಲ ವಸ್ತುವಿನಲ್ಲಿ ಕಣಗಳ ಜೋಡಣೆ ಯಾವ ರೀತಿಯಾಗಿರುತ್ತೆ? ಯಾವ ರೀತಿ? ತುಂಬ ವಿರಳವಾಗಿರುತ್ತೆ. ತುಂಬ ವಿರಳವಾಗಿ ಜೋಡಣೆ ಆಗಿರುತ್ತೆ ಅಲ್ವಾ ಮಕ್ಕಳ?